ಇಲ್ಲೊಬ್ರು ಪ್ರಗತಿಪರ ರೈತರು ಒಂದು 5-6 ವರ್ಷದಿಂದನೂ ಪಪ್ಪಾಯಿ ಬೆಳಕಂತ ಬಂದ ರೈತರ ತೋಟದಲ್ಲಿದ್ದೇವೆ. ಏನೋ ಹಾಕಕತ್ತಿದ್ದು ಸರ್ ಇದಕ್ಕೆ. ಆ ಟೈಮ್ನಾಗ ನೀವು ಬಂದು ಸ್ಟಾಪ್ ಮಾಡಿಸಿರಿ ನಮ್ಮ ಕೆಲಸನ. ಮೇ 13ನೇ ತಾರೀಕು ಪ್ಲಾಂಟೇಶನ್ ಮಾಡಿದ್ವಿ ಸರ್. ಆ ಟೈಮ್ನಾಗ ಈ ಸರಿ ಗಿಡನ ಹೋಗ್ಬಿಡ್ತಾವ ಅನ್ಕೊಂಡಿದ್ದೆ ಸರ್. ಆ ಮಳಿಗೆ ನಮಗೆ 8-10 ದಿವಸ ಒಳಗೆ ನಮ್ಗೆ ಗೊತ್ತಾಗ್ಬಿಡ್ತು ಸರ್, ರಿಸಲ್ಟ್ ಬಂದ್ಬಿಡ್ತೇವೆ. ಅಂದ್ರೆ ಅವ್ರ ಗಿಡಗಳು ಎಲ್ಲ ವೈರಸ್ ಬಂದ್ಬಿಟ್ಟಾವ ಸರ್. ಆಲ್ರೆಡಿ ನಮ್ದು ಹೆಲ್ದಿ ಐತೆ ಸರ್ ಗಿಡ. ತೋಟ ಬಂದು ವಿಸಿಟ್ ಮಾಡಕತ್ತಾರ ಸರ್, ಬಂದು ಫೋನ್ ಮಾಡ್ತಾರ ಸರ್. ನಮ್ಮ ಮನ್ಸಿಗೆ ಚೆನ್ನಾಗೈತಲ್ಲ ಸರ್, ಇಲ್ಲಿ ಕಣ್ ಮುಂದೆ ಐತಲ್ಲ ಸರ್, ಕಾಣ್ತತ್ತಲ್ಲ ಸರ್. ನಮಸ್ಕಾರ ಆತ್ಮೀಯ ರೈತ ಬಂದವರೇ, ನಾವು ಇವತ್ತು ಕೊಪ್ಪಳ ಜಿಲ್ಲಾ ಕನಗಿರಿ ತಾಲೂಕು ಕನಗಿರಿ ಎಂಬ ಇಲ್ಲ ಗ್ರಾಮದಲ್ಲಿ ಇದೇ ಒಂದು ಸೀಮೆಯಲ್ಲಿ ಇದ್ದೇವೆ. ಇಲ್ಲೊಬ್ರು ಪ್ರಗತಿಪರ ರೈತರು ಒಂದು 5-6 ವರ್ಷದಿಂದನೂ ಪಪ್ಪಾಯಿ ಬೆಳಕಂತ ಬಂದ ರೈತರ ತೋಟದಲ್ಲಿದ್ದೇವೆ. ಈ ವರ್ಷ ನಮ್ದು ಡಾಕ್ಟರ್ ಸಾಲ ಹಾಕಿ ಚೆನ್ನಾಗಿ ಬೆಳೆದಿದ್ದಾರೆ. ಯಾವ ರೀತಿ ಬೆಳೆದಿದ್ದಾರೆ ರೈತರು ಪರಿಚಯ ಮಾಡ್ಕೊಂಡು ರೈತರ ಮಾತಿನಲ್ಲಿ ಇವತ್ತು ಇದನ್ನ ಕೇಳೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ಖಾಸಿಂ ಸಾಬ್ ಸರ್ ನಮ್ಮ ಹೆಸರು, ಕನಗಿರಿ ಗ್ರಾಮದವರು. 3 ಎಕರೆ ಪ್ಲಾಂಟೇಶನ್. 3 ಎಕರೆ ಮಾಡಿ. 3 ಎಕರೆ ಇಷ್ಟೆಲ್ಲ ಒಂದು ಸೆಟ್ಟಿಂಗ್ ಚೆನ್ನಾಗೈತಿ. ಎಷ್ಟು ವರ್ಷದಿಂದ ಮಾಡಬೇಕು ಸರ್ ಪಪ್ಪಾಯಿ? ನಾನು 4 ವರ್ಷ ಸರ್ ಇವಾಗ ಮಾಡಕ್ರಿ. 4 ವರ್ಷ. 4 ವರ್ಷದಿಂದ ಮಾಡಕತ್ತೀನಿ ಸರ್. 5ನೇ ಬೆಳೆ ಸರ್ ನಿಮ್ದು ಬೆಳೆದು? 5ನೇ ಬೆಳೆ. 5ನೇ ಬೆಳೆ ಸರ್. ಸರ್ 4 ವರ್ಷದ ಬೆಳಿಗ್ಗೆ ಈ ವರ್ಷ 5ನೇ ಬೆಳಿಗ್ಗೆ ಏನು ನಿಮಗೆ ಅದ್ಭುತ ಚೇಂಜ್ ಐತೆ ಸರ್. ಹೌದೌದು. ಮೇ 13ನೇ ತಾರೀಕು ಪ್ಲಾಂಟೇಶನ್ ಮಾಡಿದ್ವಿ ಸರ್. ಫಸ್ಟ್ನೇ ಸಾರಿ ನೀವು ಏನ್ ಬಂದ್ರಿ, ಬಂದು ನಾನು ಯಾವ್ದೋ ಏನೋ ಹಾಕಕತ್ತಿದ್ದು ಸರ್ ಇದಕ್ಕೆ. ಆ ಟೈಮ್ನಾಗ ನೀವು ಬಂದು ಸ್ಟಾಪ್ ಮಾಡಿಸಿರಿ ನಮ್ಮ ಕೆಲಸನ. ಸ್ಟಾಪ್ ಮಾಡಿಸಿ ನಿಮ್ದು ಡಾಕ್ಟರ್ ಸಾಲ್ ಕೊಟ್ರಿ, ಅದನ್ನ ಹಾಕಿದ ಮ್ಯಾಗ ಮತ್ತೆ ಪೂರ ನಮಗೆ 8-10 ದಿವಸ ಒಳಗೆ ನಮ್ಗೆ ಗೊತ್ತಾಗ್ಬಿಡ್ತು ಸರ್, ರಿಸಲ್ಟ್ ಬಂದ್ಬಿಡ್ತು ಅದ್ರದ್ದು. ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದು, ಅಲ್ಲಿಂದ ಇಲ್ಲಿವರೆಗೆ ಅದನ್ನೇ ಮಾಡಕತ್ತೀನಿ. ಡಾಕ್ಟರ್ ಸಾಲ ಯೂಸ್ ಮಾಡಕತ್ತೀನಿ. ಈಗ 5 ವರ್ಷದ ಬೆಳಿಗ್ಗೆ ಈ ವರ್ಷ ಬೆಳಿಗ್ಗೆ ಭಾಳ ಚೇಂಜ್ ಐತೆ ಸರ್, ಭಾಳ ಚೇಂಜ್ ಐತ್ರಿ. ಭಾಳ ಮಂದಿ, ಭಾಳ ಜನ ರೈತರು ಬಂದು ನಮ್ಮ ತೋಟ ಬಂದು ವಿಸಿಟ್ ಮಾಡಕತ್ತಾರ ಸರ್, ಬಂದು ಫೋನ್ ಮಾಡ್ತಾರ ಸರ್. ಆ ರೀತಿ ಚೆನ್ನಾಗೈತೆ ಸರ್, ಅದ್ರ ಬಗ್ಗೆ ಏನು ಇದಿಲ್ಲ. ಅವತ್ತು ನೀವು ಡಾಕ್ಟರ್ ಸರ್ ಬಯೋಸ್ಟಿಮ್ಯುಲೆಂಟ್ ಅಂತ ಲೀಟರ್ ಬಾಟ್ಲಿ ಕೊಟ್ಟಿನಿ ಸರ್. ಹೌದೌದು. ಅದನ್ನ ಎಷ್ಟು ಲೀಟರ್? 3 ಲೀಟರ್ ಹಾಕಿದ್ರಿ ಸರ್. 3 ಲೀಟರ್ ಹಾಕಿದ್ನಿ ಸರ್. 3 ಲೀಟರ್ ಹಾಕಿದ ಮ್ಯಾಗ ಸರ್, ಅದ ಹಾಕಿದ ಕೊಳ್ಳಿನ ಆಟೋಮೆಟಿಕ್ 2-3 ದಿನದಾಗ ಅದು ಗಿಡ ಭಯಂಕರ ವಿಪರೀತ ಮಳೆಯಿಂದ ಹೊಂದಿತ್ತು ಸರ್. ಅವಾಗ ಮೇ 13 ಪ್ಲಾಂಟೇಶನ್ ಮಾಡಿವಿ. ನೀವು ಕೊಟ್ಟಿದ್ದು ಬಹುಶಃ ಒಂದು 15-20 ದಿವಸ ಆಗಿರ್ಬೋದು ಸರ್ ಪ್ಲಾಂಟೇಶನ್ ಮಾಡಿ. ಆ ಟೈಮ್ನಾಗ ಈ ಸರಿ ಗಿಡನ ಹೋಗ್ಬಿಡ್ತಾವ ಅನ್ಕೊಂಡಿದ್ದೆ ಸರ್. ಆ ಮಳಿಗೆ ಇದು ಹಾಕಿದ ಮ್ಯಾಗ ಆಟೋಮೆಟಿಕ್ ಚೇಂಜ್ ಆಗ್ಬಿಡ್ತು ಸರ್. ಅದು ಚೇಂಜ್ ಆಗಿ ಅಲ್ಲಿಂದ ಅದ್ಭುತ ಸರ್. ಅದು ಮಾತಾಡಕ್ಕೆ ನನಗೆ ಇದಿಲ್ಲ ಅದ್ರ ಬಗ್ಗೆ, ಅಷ್ಟೊಂದು ಇದು ಇದ್ಬಿಟ್ಟು ಸರ್. ಗಿಡನೇ ಕಪ್ಪಗೆ ಬಂದ್ಬಿಟ್ಟು ಸರ್. ಗಿಡ ಕಪ್ಪಗೆ ಬಂದು ಅಲ್ಲಿಂದ ಗ್ರೋತ್ ಬರಕತ್ಬಿಡ್ತು ಸರ್. ಮತ್ತೊಂದ್ಸರಿ ಸರ್ ಭೇಟಿಯಾಗಿ ಮತ್ತೆ ಫೋನ್ ಮಾಡಿ ಮತ್ತೆ ತರಿಸ್ಕೊಂಡೆ. ಯಾಕ್ರಿ ಸರ್? ಮತ್ತೆ 5 ಲೀಟರ್ ಕ್ಯಾನ್ ಡಾಕ್ಟರ್ 5 ಲೀಟರ್ ಕ್ಯಾನ್ ಕೊಟ್ಟರು. ಮತ್ತೊಂದ್ಸರಿ ಬಯೋಸ್ಟಿಮ್ಯುಲೆಂಟ್ ಅದು ಒಂದು ಮತ್ತೆ 2-3 ಸರಿ ಹಾಕಿನಿ ಸರ್. 2 ಸರಿ ಹಾಕಿನ್ರಿ ಮತ್ತೆ ಒಳ್ಳೆ. ಈ ವರ್ಷ ಮಣ್ಣಿನೊಳಗೆ ಏನು ಬದಲಾವಣೆ ಅನ್ಸೈತಿ? ಬೆಡ್ ಇದು ಇರ್ತದೆ ಸರ್. ಅದು ಮತ್ತೆ ಅಡ್ಡಾಡಕ್ ಆಗ್ತಿದ್ದಿಲ್ಲ ಸರ್. ಅದ್ರಾಗ ಅಷ್ಟೊಂದು ಹಾರ್ಡ್ ಇರ್ತಿತ್ತು. ಈಗ ಹಂಗಿಲ್ಲ ಸರ್, ಈಗ ಮಿದು ಐತೆ ಸರ್, ಸ್ಮೂತ್ ಐತೆ ಸರ್. ಹೌದು ನೋಡಿ, ಅದೇ ಸರ್ ಕ್ಯಾಮರಾ ನೋಡೋಣ ಸರ್. ಸ್ಮೂತ್ ಐತೆ ನೋಡ್ರಿ ಮಣ್ಣು. ಹೌದು, ನೀವು ಗಟ್ಟಿ ಇದು ಮಣ್ಣು ಸರ್. ಹೌದೌದು ಸರ್. ನೋಡಿ ಎಷ್ಟು ಸ್ಮೂತ್ ಐತೆ ನೋಡಿ ಸರ್ ಭೂಮಿ. ಈ ಕಟಾವ್ ಬಂದ್ರು ನೋಡಿ ಬೇರೆ ಸರ್. ಈ ತರ ವೈಟ್ ರೂಟ್ ಬರ್ತಿದ್ದಿಲ್ಲ ಅವಾಗಲ್ರಿ? ಇಲ್ಲ ಬರ್ತಿಲ್ಲ ನೋಡಿ. ಬೇರೆ ಹೆಂಗ್ ಬಂತ ನೋಡಿ, ಫುಲ್ ಬೇರೆ. ಹೌದೌದು. ಭೂಮಿ ಮೃದು ಮಾಡಿಬಿಡುತ್ತೆ ಸರ್ ಇದು. ಭೂಮಿ ಮೃದು ಆದತ್ನಾಗ ಬೇರುಗಳು ಮುಂದಕ್ಕೆ ಚಾಚ್ಕೊಳ್ತಾವ ಸರ್. ಟೇಸ್ಟ್ ಹೆಂಗೈತೆ ಸರ್? ನೀವು ಡಾಕ್ಟರ್ ಸರ್ ಆಗಿ ಬೆದರ್ಲಿ ವರ್ಷ ಈ ಹಣ್ಣು ಟೇಸ್ಟ್ ಹೆಂಗೈತೆ ಸರ್? ಟೇಸ್ಟ್ ನಾನು ಹೋದ ವರ್ಷ ಎಲ್ಲ ಮನೆಗೆ ತಂದು ಕೊಡ್ತೀನಿ. ಎಲ್ಲ ಸಪ್ಪ ಇರ್ತಿದ್ದು ಸರ್ ಅವು. ಸರ್ ಎಲ್ಲ ಸಪ್ಪ ಇರೋವು. ಈ ಸಲ ಯಾವ ಗಿಡನಾರ ಹಾರ್ ತಿಂದು ನೋಡಿ ಸರ್ ನೀವು, ಎಲ್ಲವೂ ಸಿಹಿ ಅದಾವ ಸರ್. ಸಿಹಿ ಅದಾವ. ಅದೇನ್ ಹಿಂದಕ್ಕೇನ್ ತಿಪ್ಪೆಗೆ ಬೆಳಿತಿದ್ರಲ್ಲ ಸರ್, ಆ ತರ ಸಿಹಿ ಬರಕದೆ ನೋಡಿ. ತಿಪ್ಪೆಗೆ ಬೆಳಿತಿದ್ರು ಸಿಹಿ ಇರ್ತಿತ್ತಲ್ಲ, ಆ ತರ ಈ ವರ್ಷ ಐತಂತ ರೈತರು ಯಾಕೆ ಹೇಳ್ತಾರಂದ್ರೆ ಮಣ್ಣನ್ನ pH ನ್ಯೂಟ್ರಲ್ ಇಟ್ಕೊಂತೈತಿ. ಡಾಕ್ಟರ್ ಸರ್ ಹಾಕೋದ್ರಿಂದ ಮಣ್ಣು pH ನ್ಯೂಟ್ರಲ್ ಇರ್ತೈತಿ. ತಿಪ್ಪೆಗಿರಂತ ಏನು ಸೂಕ್ಷ್ಮಾಣು ಜೀವಿ ಇರ್ತಾವಲ್ಲ, ಆ ಸೂಕ್ಷ್ಮಾಣು ಜೀವಿಗಳು ಮಣ್ಣಿನೊಳಗೆ ಯಥೇಚ್ಛವಾಗಿರೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರ್ತೈತಿ. ಮತ್ತು ಒಂದು ಸರ್ ಕಟಿಂಗ್ ನಿಮಗೆ ಮೇದಾಗ ಹಚ್ಚಿರಲ್ಲ, ಮೇದ ನಿಮ್ ಜೊತೆಗೆ ಹಚ್ಚಿದಾರದಕ್ಕ ನಿಮ್ದಕ್ಕೆ ಕಟಿಂಗ್ ಅಂದ್ರೆ ಅವ್ರ ಗಿಡಗಳು ಎಲ್ಲ ವೈರಸ್ ಬಂದ್ಬಿಟ್ಟಾವ ಸರ್. ಆಲ್ರೆಡಿ ನಮ್ದು ಹೆಲ್ದಿ ಐತಿ ಸರ್ ಗಿಡ. ಇನ್ನೇ ನಾವು 6 ತಿಂಗಳ ವರ್ಷ ಮಟ್ಟ ಕಟಿಂಗ್ ಮಾಡ್ಬೋದು. ಆ ರೀತಿ ಗಿಡ ಹೆಲ್ದಿ ಐತಿ ಸರ್. ಇದು ನೋಡಿ ಸರ್, ಇದು ಹೆಂಗೈತಿ ನೋಡಿ ಸರ್. ಒಂದು ಚಿಕ್ಕಿಲ್ಲ ಸರ್, ಎಲ್ಲಿ ಚಿಕ್ಕಿಲ್ಲ ಸರ್. ಆಮೇಲೆ ಸ್ಪ್ರೇನು ಕಡಿಮೆ ಮಾಡಿವಿ ಸರ್ ಈ ಸರಿ ನಾವು. ಸ್ಪ್ರೇ ಡಾಕ್ಟರ್ ಸಾಲ್ ಯೂಸ್ ಮಾಡೋದ್ರಿಂದ ರೋಗನ ಭಾಳ ಕಡಿಮೆ ಸರ್. ಅದಕ್ಕೆ ರೋಗನ ಕಡಿಮೆ ಸರ್. ಹಂಗಾಗಿ ನಾನು ದಾಳಂಬ್ರಿ ಮಾಡಿನಲ್ಲ ಸರ್. ಇವಾಗ ಒಂದು ಬಯೋಸ್ಟಿಮ್ಯುಲೆಂಟ್ 1 ಲೀಟರ್ ಹಾಕಿನಿ ಸರ್ 1300 ಸಸಿಗೆ. 2.5 ತಿಂಗಳ ಸರ್. ಇವಾಗ ಏನೂ ಮಾಡಿಲ್ಲ, ಗ್ರೋತ್ ಏನು ಕಡಿಮೆ ಇಲ್ಲ. ನಮಗೆಲ್ಲ ಬೇರೆದವ್ರ ತೋಟಕ್ಕೆ ನಮ್ಮ ತೋಟಕ್ಕೆ ಟ್ಯಾಲಿ ಮಾಡಿ ನೋಡಿದ್ರೆ
ನಮ್ದೇ ಚೆನ್ನಾಗಿ ಕಾಣಿಸಕತ್ತೆ ಸರ್. ಸರ್ ಒಟ್ಟಾರೆ ಡಾಕ್ಟರ್ ಸಾಯಿಲ್ ಯೂಸ್ ಮಾಡಕ್ ರೈತರಿಗೆ ಏನು ಹೇಳಕ್ ಇಚ್ಛೆ ಪಡ್ತಾರೆ ನೀವು? ನಮ್ಮ ಮನ್ಸಿಗೆ ಚೆನ್ನಾಗೈತಲ್ಲ ಸರ್, ಇಲ್ಲೇ ಕಣ್ ಮುಂದೆ ಐತಲ್ಲ ಸರ್, ಕಾಣ್ತತ್ತಲ್ಲ ಸರ್. ನಾನೇನು ಮುಚ್ಚು ಮಾಡಿ ಏನು ಮಾಡಿಲ್ಲಲ್ಲ ಸರ್, ಎಲ್ಲ ಐತ್ ನೋಡ್ರಿ, ಕಣ್ಣಿಗೆ ಕಾಣ್ತೈತ್ರಿ. ಬೇರೆ ತೋಟ ನೋಡ್ಕೊಂಡು ನೀವು ಟ್ಯಾಲಿ ಮಾಡಿ ನೋಡಿದ್ರು ನಿಮ್ಗೆ ಅದ್ರ ನಿಮಗೂ ರಿಸಲ್ಟ್ ಗೊತ್ತಾಗ್ತದ್ರಿ. ಖುಷಿ ಅದ್ರಿ ಸರ್? ಖುಷಿ ಇದೆ ಸರ್. ಸತ್ತವರಿಗೆ ರೈತರು ಎಲ್ಲ ಈ ವಿಡಿಯೋ ನೋಡಿದ್ರಲ್ಲ, ಆ ರೈತರು ಯಾವ ರೀತಿ ಬೆಳೆದ್ರಂತ, ರೈತರು ಡಾಕ್ಟರ್ ಸಲಾಗಿ ಬೆಳೆದ ಯಾವ ರೀತಿ ಬೆಳೆದಾರ ಅಂತ ಹೇಳಿ ಆ ರೈತರ ಬಾಯಲ್ಲಿ ನೀವು ಕೇಳಿದ್ರಿ. ತೋಟಕ್ಕೆ ಬಂದು ನಾವು ಮಣ್ಣನ್ನ ಪರೀಕ್ಷೆ ಮಾಡಿದ್ವಿ, ಸಾಯಿಲ್ ಟೆಸ್ಟ್ ಮಾಡೋದು ನಾವು ತಗೊಂಬಂದು ಅದನ್ನ ಟೆಸ್ಟ್ ಮಾಡಿದ್ವಿ. ಟೆಸ್ಟ್ ಮಾಡಿದ ರಿಪೋರ್ಟ್ನಾಗ ಏನೇನು ಬರ್ತಾ, ಏನು ಕಡಿಮೆ ಐತಿ, ಏನು ಹೆಚ್ಚೈತಿ ಅಂತ ಹೇಳಿ ಆ ಸರ್ಗೆ ಮಾಹಿತಿ ಕೊಟ್ಟು ಅದೇ ರೀತಿ ನಾವು ಹಾಕ್ಸಿದ್ವಿ. ತಮಗೂ ಬಂದು ಮಣ್ಣಿನ ಪರೀಕ್ಷೆ ಮಾಡಿ ಒಳ್ಳೆ ಒಂದು ಮಾಹಿತಿ ಬೇಕಾದ್ರೆ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ರಿ, ನಿಮಗೆ ನಾವು ಬಂದು ಸಲಹೆಯನ್ನು ಕೊಡ್ತೀವಿ. ಸರ್ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ನಮಸ್ಕಾರ ಸರ್.